ತುಮಕೂರಿನಲ್ಲಿ ಇಂಡೋರ್ ಸ್ಟೇಡಿಯಂಗೆ ಪರಮೇಶ್ವರ್ ಹೆಸರು. ಹೆಸರು ಬದಲಾವಣೆ ವಿರೋಧಿಸಿ ಬಿಜೆಪಿ ಮುಖಂಡರ ಆಕ್ರೋಶ. ತುಮಕೂರಿನ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣಕ್ಕೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ನಾಮಕರಣ ಮಾಡಿರುವುದಕ್ಕೆ ಭಾರತೀಯ ಜನತಾ ಪಕ್ಷವು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು, ಈ ಕುರಿತು ಇಂದು ತುಮಕೂರಿನಲ್ಲಿ ಬಿಜೆಪಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಇನ್ನು ತುಮಕೂರು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಪರಮೇಶ್ವರ್ ಅವರು ಸಾಮಾನ್ಯವಾಗಿ ಯಾವುದೇ ವಿವಾದಗಳಲ್ಲಿ ತೊಡಗಿಕೊಳ್ಳುವ ವ್ಯಕ್ತಿಯಲ್ಲ. ಆದರೆ ಈ ಕೆಲಸವನ್ನ ಅಧಿಕಾರಿಗಳು ಹಾಗೂ ಅವರ ಹಿಂಬಾಲಕರು ಮಾಡಿದ್ದಾರೆ. ಯಾರೋ ಮಿಸ್ಲೀಡ್ ಮಾಡಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಈ ಬಗ್ಗೆ ಪರಮೇಶ್ವರ್ ಅವರಿಗೆ ಮಾಹಿತಿ ಇದೆಯೋ ಇಲ್ವೋ ತಿಳಿದಿಲ್ಲ. ಯಾವುದೇ ಸಾರ್ವಜನಿಕ ಆಸ್ತಿಗೆ ಹೆಸರಿಡುವ ಮೊದಲು ಜನಾಭಿಪ್ರಾಯ ಕೇಳಬೇಕಾಗಿತ್ತು. ಈ ರೀತಿ ನಡೆದುಕೊಂಡ್ರೆ ರಾಜಕೀಯವಾಗಿ ಪರಮೇಶ್ವರ್ ಅವರಿಗೆ ನೆಗೆಟಿವ್ ಆಗುತ್ತೆ ಎಂದು ಎಚ್ಚರಿಸಿದ್ದಾರೆ. ಇಲ್ಲಿ ತಂದು ಮಾಡ್ತಿದ್ರು, ಅದು ಪೂರಕವಾಗಿ ಇವತ್ತೊಂದು ಏನೋ ಒಂದು PPT ಪ್ರೆಸೆಂಟೇಷನ್ ತರ ಏನೋ ಒಂದು ಮಾಡಿದ್ದಾರೆ. ಆದರೆ ನಿನ್ನೆ ಒಂದು ಮಹಾತ್ಮ ಗಾಂಧಿ ಆವರಣದಲ್ಲಿರುವಂಥ ಸಭಾಂಗಣಕ್ಕೆ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅಧಿಕಾರಿಗಳು ಇಲ್ಲ ಭಟ್ಟಂಗಿಗಳು ಅವರ ಹೆಸರಿಟ್ಟು ಇವತ್ತು ಒಂದು ರಾಜ್ಯ ಮಟ್ಟದ ಇದು ನ್ಯೂಸ್ ಆಗಿದೆ. ಆದ್ರಿಂದ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಜನರ ನಾಡಿ ಮಿಡಿತ ಏನಿದೆ ಯಾರು ಕೂಡ ಅದನ್ನು ಲೈಕ್ ಮಾಡಲ್ಲ. ಗೊತ್ತರಲ್ಲ, ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ, ಅದು ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರಿರುವಂಥ ಒಂದು ಜಾಗದಲ್ಲಿ ಇವ್ರು ಯಾರೋ ಏನೋ ಪ್ಲೀಸ್ ಮಾಡೋದಕ್ಕೆ ಮಾಡೋದು. ವೈಯಕ್ತಿಕವಾಗಿ ಪರಮೇಶ್ವರ್ ಅವರು ಎಲ್ಲರಿಗೂ ಕೂಡ ಚೆನ್ನಾಗಿರ್ತೀವಿ ನಾವೆಲ್ಲರೂ ಕೂಡ. ಅವರು ಅತ್ಯಂತ ಸಾತ್ವಿಕ ವ್ಯಕ್ತಿ ಮತ್ತು ಅವರೆಲ್ಲೂ ಕೂಡ ಕಾಂಟ್ರವರ್ಸಿಗೆ ಹೋಗಲ್ಲ. ಅವ್ರಿಗೆ ಶತ್ರುಗಳು ಕೂಡ ಇಲ್ಲ, ಎಲ್ಲ ಪಕ್ಷದಲ್ಲೂ ಕೂಡ ಅವ್ರಿಗೆ ಮಾತಾಡ್ತಾರೆ. ಇನ್ನು ರಾಜಕೀಯ ಜೀವನದಲ್ಲಿ ಅತ್ಯುನ್ನತವಾದಂಥ ಜಾಗಕ್ಕೆ ಹೋಗುವಂಥ ಒಂದೆರಡು ಅವಕಾಶಗಳು ಬಂದಿತ್ತು, ಈಗಲೂ ಕೂಡ ಅವಕಾಶ ಇದೆ. ಆದರೆ ಈ ಸಂದರ್ಭದಲ್ಲಿ ಆ ಒಂದು ಜಾಗ ತಾವೆಲ್ಲ ನೋಡಿದ್ದೀರಾ, ಅದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ನಾವು ಶೆಡ್ ಅಂತ ಹೇಳಲ್ಲ ಅದಕ್ಕೆ ಪೂರ್ತಿ. ಅದು ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಆವರಣ. ಮಹಾತ್ಮ ಗಾಂಧಿ ಕ್ರೀಡಾಂಗಣ ಆವರಣ ಅಂದರೆ ಎರಡೆರಡು ಮಾಡೋಕ್ಕಾಗಲ್ಲ. ಅದು ಕ್ರೀಡಾಂಗಣ ಆವರಣ 1978ರಲ್ಲಿ ಶುರುವಾದಂಥ ಆ ಒಂದು ಕ್ರೀಡಾ ಸಂಕೀರ್ಣ ಮೊನ್ನೆ ಸ್ಮಾರ್ಟ್ ಸಿಟಿನಲ್ಲಿ ಒಂದು 50 ಕೋಟಿಗಿನ್ನ ಜಾಸ್ತಿ ಖರ್ಚು ಮಾಡಿ ಅದನ್ನ ಎಲ್ಲ ಕೂಡ ಇವತ್ತು ರಿನೋವೇಟ್ ಆಗಿ ಅತ್ಯುತ್ತಮವಾದಂಥ ಒಂದು ಕ್ರೀಡಾ ವಾತಾವರಣ ನಿರ್ಮಾಣವಂಥ ಜಾಗ ಆಗಿದೆ. ಆದ್ರಿಂದ ಯಾರು ಅಧಿಕಾರಿಗಳು ಮಿಸ್ಲೀಡ್ ಮಾಡೋರ ಇಲ್ಲ ಯಾರ ಅವ್ರ ಹಿಂದೆ ಮುಂದೆ ಅವರ ರಾಜಕೀಯವರು ಮಿಸ್ಲೀಡ್ ಮಾಡಿ ನನ್ನ ಲೆಕ್ಕ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಒಲಿಂಪಿಕ್ಸ್ನ ಏನು ತಂದಿದ್ದಾರೆ ಈ 14ನೇ ತಾರೀಕಿಂದ ಒಂದು 6-7 ದಿವಸ ಈವೆಂಟು, ಅದು ಸ್ಪೋರ್ಟ್ಸ್ ಮ್ಯಾನ್ಗೆ ಒಳ್ಳೆಯದು. ಅದೆಲ್ಲ ಕೂಡ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕಾಗಿರೋಂಥದ್ದು. ಪರಮೇಶ್ವರ್ ಅವ್ರದ್ದು ಯಾರ್ದು ತಕರಾರಿಲ್ಲ. ಅದನ್ನು ಬಿಟ್ಟು ಅದ್ರ ಮಧ್ಯೆ ಇದನ್ನು ತಗೊಂಬಂದು ಕಾಂಪ್ಲಿಕೇಶನ್ ಮಾಡಿ ಇವತ್ತು ಬೆಳಗ್ಗೆ ಟಿವಿನಲ್ಲಿ ನಿಮಗೆ ಒಲಿಂಪಿಕ್ಸ್ ಕಾಣ್ತಾ ಇರೋದು ಈ ಇಶ್ಯೂ. ಇವತ್ತು ಪಬ್ಲಿಕ್ ಸೆಂಟಿಮೆಂಟ್ಸ್ ನೀವು ಕೇಳಿ, ಯಾರೋ 4 ಜನ ಮುಖಂಡರ ಮಾತು, ನಮ್ಮ ಮಾತು, ಮತ್ತೊಂದು ಮಾತು, ನಾವು ಆಪೋಸಿಷನ್, ನಾವು ಇರೋದೇ ಯಾವ್ದಾರ ಒಂದು ವೈಯಕ್ತಿಕವಾಗಿ ನಾವು ಮಾತಾಡಲ್ಲ. ಇದು ಇಶ್ಯೂ ಬೇಸ್ಡ್ ನಾವು ಮಾತಾಡ್ತೀವಿ. ದೇಶಾದ್ಯಂತ ಅವರು ನರೇಗಾ ಬಗ್ಗೆ ಮಹಾತ್ಮ ಗಾಂಧಿ ಹೆಸರು ತೆಗಿತಾರೆ ಅಂತಾರೆ. ಈಗಾದಾಗ ಅವ್ರಿಗೆ ಈಗ ಸಮಸ್ಯೆ ಆಗ್ತದೆ. ಅಸೆಂಬ್ಲಿಲೆಲ್ಲ ಈ ಲೀಡರ್ಗಳಿಗೆ ಮಾತಾಡೋದಕ್ಕೆ ಅವರೇ ಆಹಾರ ಕೊಟ್ಟಂಗೆ ಆಗ್ತಾ ಇತ್ತು. ಈಗ ಪೂರ್ತಿಯಾಗಿ ಯಾರು ಸುತ್ತಮುತ್ತ ಇರೋರು ಯಾರು ಅದನ್ನ ಐಡಿಯಾ ಕೊಟ್ಟು ಮಾಡಿದ್ರು. ಈಗ ಪರಮೇಶ್ವರ್ ಸಾಹೇಬರು ತುಮಕೂರಿನಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು, ನಮ್ದು ಯಾರ್ದು ತಕರಾರಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕಾಮನ್ ಆಗಿ ಹೋಗ್ತಿದ್ರು. ರೈತರು ಹೋರಾಟ ಆಯಿತು ಮೊನ್ನೆ, ಅದರಲ್ಲೂ ಕೂಡ ಯಾರು ಪೊಲೀಸ್ನವ್ರು ಯಾರ ಮೇಲೂ ಮಾಡಲಿಲ್ಲ. ತಾತ್ವಿಕವಾಗಿ ಅವ್ರಿಗೂ ಕೂಡ ಎಕ್ಸ್ಪ್ರೆಸ್ಗೆ ಏನಾಗಿರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲೂ ಕೂಡ ವೈಯಕ್ತಿಕವಾಗಿ ರಬ್ ಮಾಡ್ಕೊಂಡಿಲ್ಲ ಯಾರ ವಿರುದ್ಧ. ಅಪೋಸಿಷನ್ ಪಾರ್ಟಿ ಜೊತೆ ಒಂದು ಒಳ್ಳೆ ಈಕ್ವೇಷನ್ನಲ್ಲಿ ಹೋಗ್ತಿದ್ದಾರೆ. ಆದರೆ ಈ ಇಶ್ಯೂ ನಮ್ಮ ಪ್ರಕಾರ ಅವರೇನೇ ಈಗ ರಾಜಕೀಯ ಒಂದು ನೆಗೆಟಿವ್ ಆಹಾರ ಆಗ್ತಾ ಇದ್ದಾರೆ ಅಂತ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಅಂತಿಕೆ. ಇವತ್ತು ಏನು ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಇವತ್ತು ಅವರ ಒಂದು ಹೆಸರಿಟ್ಟು ಯಾವುದೋ ಒಂದು ಭಾಗಕ್ಕೆ ಮಾಡಿರೋಂಥದ್ದು, ಇದು ಪಬ್ಲಿಕ್ ಸೆಂಟಿಮೆಂಟ್ಸು ಇವತ್ತು ಅದರ ವಿರುದ್ಧವಾಗಿದೆ. ಅದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ಈಗ ಅವ್ರಿಗೆ ಒಂದು ಕೆಪಾಸಿಟಿ, ಅವ್ರ ವ್ಯಕ್ತಿತ್ವಕ್ಕೆ ಬೇಕಾದ್ರೆ ಸೋರೆಕುಂಟೆಯಲ್ಲಿ ದೊಡ್ಡದೊಂದು ಕ್ರಿಕೆಟ್ ಸ್ಟೇಡಿಯಂ ಅವರೇ ಇನಿಷಿಯೇಷನ್ ತಗೊಂಡು ಮಾಡಿದ್ದು, ಅಲ್ಲಿ ಇಡ್ಲಿ, ಅದಕ್ಕೆ ಯಾರ್ದು ತಕರಾರಿಲ್ಲ. ಆದರೆ ಇಲ್ಲಿ ಆಲ್ರೆಡಿ 45 ವರ್ಷದಿಂದ ಆದಂಥ ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ ಈಗ ಇದೆಲ್ಲ ಒಂದು ಮೂಲೆಯಲ್ಲಿ ಒಂದು ಮರುನಾಮಕರಣ ಮಾಡೋ ಅಂಥದ್ದು, ಇದು ಪಬ್ಲಿಕ್ ಸೆಂಟಿಮೆಂಟ್ಸು, ಇದರ ವಿರೋಧ ಇದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಆ ಒಂದು ನಾಮಫಲಕವನ್ನು ತೆಗೆಸಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತೇವೆ. ವೈಯಕ್ತಿಕವಾಗಿ ಯಾರಿಗೂ ಕೂಡ ಪರಮೇಶ್ವರ್ ಅವ್ರ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಯಾರಿಗೂ ಕೂಡ ತಕರಾರಿಲ್ಲ. ಆದರೆ ಈ ಒಂದು ಇಶ್ಯೂ ಆಗಿರೋದು ಅವರಿಗೆ ಕೂಡ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ. ತುಮಕೂರಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಗಳು ಅವ್ರು ಇನಿಷಿಯೇಷನ್ ತಗೊಂಡು ಈಗ ನಾನು ಹೇಳ್ದಂಗೆ ಸ್ಟೇಡಿಯಂ ಮಾಡಿದ್ರು. ಕ್ರೀಡೆ ಬಗ್ಗೆ ನಾನು ಹೇಳ್ತೀನಿ,
ಇನಿಷಿಯೇಷನ್ ತಗೊಂಡು ಆ ಸೋರೆಕುಂಟೆನಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ದೊಡ್ಡ ಸ್ಟೇಡಿಯಂ 42 ಎಕರೆ ಮಾಡ್ತಿದ್ದಾರೆ. ಅಲ್ಲಿ ಅವ್ರ ಹೆಸರು ಇಡ್ಲಿ ಬೇಕಾದ್ರೆ. ಆಮೇಲೆ ಏನೇನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಈಗ ಗೊತ್ತಿರಲಿ ತಮಗೆ, ಒಂದು ರೈಲ್ವೆ ಸ್ಟೇಷನ್ಗೆ ಹೆಸರಿಡ್ಬೇಕಾದ್ರೆ ಇವತ್ತು ಶಿವಕುಮಾರ ಸ್ವಾಮೀಜಿ ಅನ್ನೋ ಒಂದು ಮೂಮೆಂಟ್ ಏನಾಗಿದೆ, ಅದು ಕೇಂದ್ರದ ಹೋಮ್ ಮಿನಿಸ್ಟರ್ ಹೋಗಿ SP ಬರೆದು ತಕರಾರುಗಳಿದಾವ, ಮತ್ತೊಂದು ಇವೆಲ್ಲವನ್ನು ಕೂಡ ನಡೀತದೆ. ಒಂದು ತುಮಕೂರು ಸ್ಮಾಲ್ ಸರ್ಕಲ್ಗೆ ಏನಾರು ಹೆಸರು ಆಗ್ಬೇಕಾದ್ರೆ ಸಂಘರ್ಷಗಳು ಆಗ್ತವೆ ಅಂತೇಳಿ ಪೇಪರ್ ನೋಟಿಫಿಕೇಶನ್ ಕೆಲವು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೆಸರು ಹೇಳೋಕ್ಕಲ್ಲ ಯಾವ್ಯಾವ ಸರ್ಕಲ್ಗೆ ಏನೇನು ಪ್ರಾಬ್ಲಮ್ ಆಗಿತ್ತು ಅಂತ. ಯಾಕಂದ್ರೆ ನಮಗೆ ಗೊತ್ತು ಅದು ಇಶ್ಯೂ ಲಾಸ್ಟ್ 6-7 ವರ್ಷದಿಂದ ಯಾವ್ಯಾವ ಸರ್ಕಲ್ಗೆ ಏನೇನು ಇಶ್ಯೂ ಆಗಿತ್ತು, ಏನು ನಿಂತೋಗಿದೆ, ಏನು ಹಿಡ್ದಲ್ಲ ಅನ್ನೋದು ಕೂಡ ಗೊತ್ತು. ಆದ್ರಿಂದ ಇಂಥ ವ್ಯವಸ್ಥೆ ಇರಬೇಕಾದ್ರೆ ಯಾರು ಮಿಸ್ಲೀಡ್ ಮಾಡಿ ನನ್ನ ಪ್ರಕಾರ ಅವರು ವೈಯಕ್ತಿಕವಾಗಿ ಅದು ಯಾವುದೋ ಒಂದು ಗೂಡಿಗೆ ತಗೊಂಡು ಅವ್ರ ಹೆಸರಿಡೋದಕ್ಕೆ ನನ್ನ ಪ್ರಕಾರ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇದು ಆಗೋಗಿದೆ. ಅದರಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಗ್ರಹ ಮಾಡ್ತೇವೆ, ಆ ಒಂದು ಮಹಾತ್ಮ ಗಾಂಧಿ ಕ್ರೀಡಾ ಸಂಕೀರ್ಣ ಏನಿದೆ ಸ್ಟೇಡಿಯಮ್ಮು, ಅದು ಮಹಾತ್ಮ ಗಾಂಧಿ ಸ್ಟೇಡಿಯಂ ಆಗಿ ಉಳಿಸ್ಬೇಕು. ಯಾವುದು ಒಳಗೆ ಸಣ್ಣ ಪುಟ್ಟ ಭಾಗಗಳಿಗೆ ಯಾವುದನ್ನು ಕೂಡ ಏನು ಹೆಸರಿಟ್ಟಿದ್ದಾರೆ ಅದನ್ನ ವಾಪಸ್ ತಗೋಬೇಕು ಅಂತ ಆಗ್ರಹವನ್ನ ಮಾಡ್ತಾರೆ. ನೋಡಿ, ಅದಕ್ಕೆ ಈಗ ಆಲ್ರೆಡಿ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅದಕ್ಕೆ ಡಿಬೇಟಿಗೆ ರೆಡಿ ಇದ್ದಾರೆ. ಈಗ ಇಲ್ಲಿ ಮಿಕ್ಸ್ ಮಾಡೋದು ಬೇಡಿ, ಅದನ್ನ ಪೂರ್ತಿ ಅದು ಡಿಬೇಟ್ ರೆಡಿ ಇದ್ದಾರೆ. ನಾವು ಆಲ್ರೆಡಿ ಇಲ್ಲಿ ಅಶ್ವಥ್ ನಾರಾಯಣ್ ಬಂದು ನಮ್ಮ ಜಿಲ್ಲೆನಲ್ಲಿ ನಾವು ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀವಿ. ಆ ಡಿಬೇಟ್ಗೆ ಅದು ಮಾಡಿದಾಗ ಡಿಬೇಟ್ ನನಗೆ ಕಾನ್ಸಂಟ್ರೇಟ್ ಮಾಡಿ ಇಲ್ಲ ಆಗಿರೋಂಥದ್ರ ಬಗ್ಗೆ ನಾವು ಹೇಳ್ತೀವಿ. ಇನ್ನು YH ಹುಚ್ಚಯ್ಯ ಮಾತನಾಡಿ, ನರೇಗಾ ಯೋಜನೆಯ ಹೆಸರು ಬದಲಾವಣೆ ವಿಷಯಕ್ಕೂ ಇದಕ್ಕೂ ಸಂಬಂಧವಿಲ್ಲ. ನಗರದಲ್ಲಿ ಪರಮೇಶ್ವರ್ ಅವರಿಗೆ ಗೊತ್ತಿಲ್ಲದೆ ಏನೂ ನಡೆಯುವುದಿಲ್ಲ. ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟಿರುವಾಗ ಇಂತಹ ವಿವಾದಾತ್ಮಕ ಕೆಲಸ ಮಾಡೋದು ಬೇಡ. ಹೆಸರು ನಾಮಕರಣ ಮಾಡಿದವರು ಯಾರು ಎಂದು ಸ್ಪಷ್ಟನೆ ನೀಡಬೇಕು. ಗಾಂಧಿ ಹೆಸರನ್ನ ತೆಗೆದುಹಾಕೋದು ಸರಿಯಲ್ಲ. ಒಂದ್ ವೇಳೆ ಹೆಸರು ವಾಪಸ್ ಪಡೆಯದಿದ್ರೆ ಬಿಜೆಪಿ ಹೋರಾಟಕ್ಕೆ ಇಳಿಯೋದು ಗ್ಯಾರಂಟಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪರಮೇಶ್ವರ್ ಅವರ ಹೆಸರನ್ನ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಮರುನಾಮಕರಣ ಮಾಡ್ತಾ ಇರೋದನ್ನ ನಾನು ಖಂಡಿಸ್ತೇನೆ. ಕಾರಣ ಅದೇ ಒಳಾಂಗಣದ್ದೇ ಆಗಲಿ, ಒಟ್ಟಾರೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಒಳ ಸಂಕೀರ್ಣದಲ್ಲಿ ಅದನ್ನು ಇಡುವಂತಹದ್ದು ಅಗತ್ಯ ಇಲ್ಲ. ಅದನ್ನು ನಾನು ಖಂಡಿಸ್ತೇನೆ. ಸನ್ಮಾನ್ಯ ಪರಮೇಶ್ವರ್ ಅವರು ಗೊತ್ತಿಲ್ಲದಂಗೆ ಏನೂ ನಡೆಯೋದಿಲ್ಲ ಸಿಟಿನಲ್ಲಿ. ನಾನು ಸತ್ಯ ಹೇಳಬೇಕಾಗ್ತದೆ, ಪರಮೇಶ್ವರ್ ಅವರ ಹೆಸರನ್ನೇ ಅಲ್ಲಿಡ್ತಾರೆ ಅನ್ನೋದನ್ನು ಗೊತ್ತಿಲ್ಲದಲ್ಲೇ ಇಟ್ಬಿಟ್ಟಿರೋರೇನೋ ಅಧಿಕಾರಿಗಳು ಅಂತ ಅಂದರೆ ಅದು ಸರಿಯಾದ್ದಲ್ಲ. ಅದು ಅವ್ರನ್ನ ಗಮನಿಸಿನೇ ಅದನ್ನೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಆದರೆ ಪರಮೇಶ್ವರ್ ಅವರು ಇಂಥ ಒಂದು ಸಣ್ಣ ಮಟ್ಟಕ್ಕೆ ಇಳಿಯುವಂಥದ್ದನ್ನು ನಾನು ಖಂಡಿಸ್ತೇನೆ. ಒಂದು. ಎರಡನೇದು, ಅವರ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಪಕ್ಷ, ನಮ್ಮ ನಾಯಕರುಗಳೆಲ್ಲ ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ನಾವೆಲ್ಲ ಬೆಂಬಲಿಸ್ತೇವೆ. ಜಿಲ್ಲೆಯ ಅಭಿವೃದ್ಧಿ ಆಗಬೇಕು, ಆದ್ದರಿಂದ ನಾವು ಒಳ್ಳೆ ಕೆಲಸ ಮಾಡೋದಾದರೆ ಮಾಡಿದರೆ ನಾವು ಬೆಂಬಲಿಸ್ತೇವೆ. ಅಂಥದ್ದೇನು ಯಾವುದೊಂದು ಸ್ಟೇಡಿಯಮ್ಮು, ಅದೊಂದು ಅಂತಾರಾಷ್ಟ್ರೀಯ ಸ್ಟೇಡಿಯಂ ಮಾಡಲಿ, ನಮಗೇನು ತೊಂದರೆ ಇಲ್ಲ. ಆದರೆ ಸಾರ್ವಜನಿಕರ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟಿವೆ. ಅದನ್ನೆಲ್ಲ ಬಿಟ್ಟು ಇಲ್ಲಿ ಅವ್ರ ಹೆಸರನ್ನು ಇಟ್ಕೊಂಡು ಮಾಡುವಂಥದ್ದನ್ನು ನಾನು ಖಂಡಿಸ್ತೀನಿ. ಹಾಗಾದರೆ ನಮ್ಮ ಕಾರ್ಯಕರ್ತರು ನೆನ್ನೆಯೆಲ್ಲ ಅದನ್ನು ವಿರೋಧಿಸಿದ್ದಾರೆ. ನಾನು ಅವ್ರನ್ನೂ ಅಭಿನಂದಿಸ್ತೇನೆ. ಯಾಕೆಂದರೆ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನ ನಮ್ಮ ವಿರೋಧ ಪಕ್ಷದವರಾಗಿ ಎಲ್ಲ ನಡೆಯೋದನ್ನ ಸಾರಸಕ್ತಾಗಿ ಪರಮೇಶ್ವರನ್ನ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಅಲ್ಲಿ ಇಟ್ಟಿರುವಂಥ ಹೆಸರನ್ನು ಅವ್ರಿಗೆ ಗೊತ್ತಿಲ್ಲದೆ ಇದ್ದರೆ, ಅವ್ರಿಗೆ ಗೊತ್ತಿಲ್ಲದಲ್ಲೇ ಅಧಿಕಾರಿಗಳು ಯಾರು ಹೇಳ್ಕೊಳ್ತಾರೆ, ಅವ್ರಿಗೇನು ತೆವಲಿರ್ತದೆ. ಅದರಿಂದ ಅಧಿಕಾರಿಗಳು ಆ ರೀತಿ ಸ್ಪಷ್ಟನೆ ಕೊಡಬೇಕು, ನಾವೇ ಇಟ್ಟಿದ್ದೀವಿ ಅಂತ. ಇಲ್ಲ, ಪರಮೇಶ್ವರ್ ಅವರು ನನಗೆ ಗೊತ್ತಿಲ್ಲದೆ ಆಗಿದೆ ಅಂತ ಅವರಾದರೂ ಸ್ಪಷ್ಟನೆ ಕೊಡಬೇಕು. ಇದಿಲ್ದಲೇ ಅವರು ಹೇಳೋದೆಲ್ಲ ಸಾರಾಸಕ್ತಾಗಿ ಇಲ್ಲೇನು ನಾವೆಲ್ಲ ಒಪ್ಕೊಂಡು ಬ್ಲೈಂಡ್ ಆಗಿ ನಮ್ಮ ಪಕ್ಷ ಏನು ಕಣ್ಣು ಕಾಣದಾಗೆ ಕಣ್ಣು ಮುಚ್ಕೊಂಡು ನಡೆಯೋದಕ್ಕೆ ನಾವೆಲ್ಲ ಇಲ್ಲೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ವಿಚಾರವಂತರು, ಒಂದು ಪಕ್ಷದ ಕಾರ್ಯಕರ್ತರಿದ್ದೀವಿ. ಅದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಗರ ಶಾಸಕ ಜ್ಯೋತಿ ಗಣೇಶ, ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕಾವ್, ಚೇತನ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.